ವಿಕಾಸ್ ಜೊತೆ ಮದ್ವೆ ಆಗದೆ ಇರೋ ಹಾಗೆ ನಾನು ಹೇಗೆ ತಪ್ಪಿಸ್ಕೊಳ್ಳಿ? ಅವನಿ, ಏನ್ ಬಾವ? ಮದುಮಗಳು ಅವನಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಇನ್ನೊಬ್ಬ ಗಂಡಿನ ಜೊತೆ ಮದ್ವೆ ನಡೆಯುತ್ತೆ ಅಂತ ನಂಗೆ ತಾಳಿ ಕಟ್ಟಿರೋ ಗಂಡ ಆಗಿರೋ ನೀನು ಗೊತ್ತಿಲ್ದೇನೆ ಅಭಿನಂದನೆ ಹೇಳ್ತಾ ಇದ್ಯಾ. ಪ್ರಪಂಚದಲ್ಲಿ ಎಲ್ಲೂ ಹೀಗಾಗಿರಲ್ವೇನೋ. ನಾನು ಕಂಗ್ರಾಟ್ಸ್ ಹೇಳಿದಾಗ ವಾಪಸ್ ನೀನು ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಹೀಗೆ ಸೈಲೆಂಟ್ ಆಗಿದೆಯಲ್ಲ ಯಾಕೆ? ಮದ್ವೆ ಅಂದ್ರೆ ಹೆಣ್ಮಗಳಾದವಳು ತುಂಬಾ ತುಂಬಾ ಆನಂದವಾಗಿರ್ತಾಳೆ ಅಲ್ವಾ? ಹೌದು ಬಾವ, ತುಂಬಾ ತುಂಬಾ ಆನಂದವಾಗಿದೆ. ಮದ್ವೆ ಆಗಿರೋಳಿಗೆ ಮತ್ತೆ ಮದ್ವೆ ಅಂದ್ರೇನೆ ನರಕ ಅನ್ನಿಸ್ತಾ ಇದೆ. ಮತ್ತೆ ನಿನ್ ಮುಖದಲ್ಲಿ ಆನಂದ ಕಾಣಿಸ್ತಿಲ್ವಲ್ಲ ಯಾಕೆ? ಮನ್ಸಲ್ಲಿದೆ, ಹೊರಗಡೆ ಕಾಣಿಸ್ತಿಲ್ಲ. ಮನಸ್ಸಿನಲ್ಲಿರೋದ್ನ ಹೊರಗಡೆ ಹೇಳ್ಕೊಂಡ್ರೆ ರಿಲೀಫ್ ಆಗಿರತ್ತೆ. ಮನ್ಸ್ ಹಗುರ ಆಗೋ ವಿಷಯಗಳು ಕೆಲವಿರತ್ತೆ, ಮನ್ಸಿಗೆ ಭಾರ ಆಗೋ ವಿಷಯಗಳು ಕೆಲವಿರತ್ತೆ. ಆ ಸಮಯದಲ್ಲಿ ಮಾತು ಬರಲ್ಲ, ಮನ್ಸು ಮೌನ ಆಗ್ಬಿಡತ್ತೆ. ನಿನ್ ಮಾತು ಕೇಳ್ತಿದ್ರೆ ನನಗೊಂದು ಅನಿಸ್ತಿದೆ. ಏನು? ಇದಕ್ಕೂ ಮುಂಚೆ ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೇನಾದ್ರೂ ನಡೆದಿತ್ತಾ? ಮದ್ವೆ ವಿಷಯದಲ್ಲಿ ಹುಡುಗಿ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ಅವಳ ಯೋಚನೆಯಲ್ಲಿ ಯಾರೋ ಇದ್ದಾರೆ ಅಂತ ಅರ್ಥ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನಗೆ ಕ್ಷಮಿಸು. ಈ ಜನರೇಷನ್ ಹುಡುಗಿರು ಓಪನ್ ಆಗಿ ಮನ್ಸಲ್ಲಿರೋದ್ನ ಪೇರೆಂಟ್ಸ್ ಹತ್ರ ಹೇಳ್ಕೋತಾರೆ ಅಲ್ವಾ? ಅದಕ್ಕೆ ಹಾಗೆ ಕೇಳ್ದೆ. ನೀನು ನೋಡ್ತಿದ್ರೆ ಇನ್ನೊಂದು ಕೂಡ ಅನ್ನಿಸ್ತಾ ಇದೆ. ಏನದು? ನೀನು ಯಾರನ್ನೂ ಇಷ್ಟಪಟ್ಟಿರಲ್ಲ, ಅಂತ ಕೆಲಸ ಮಾಡಲ್ಲ ಅಂತ. ಥ್ಯಾಂಕ್ಸ್. ಯಾಕೆ? ಮೊದಲನೇ ಅಭಿಪ್ರಾಯ ನನಗೆ ನೋವು ಕೊಡ್ತು, ಎರಡನೇ ಅಭಿಪ್ರಾಯ ನನಗೆ ಸಂತೋಷ ಕೊಡ್ತು. ಅದಕ್ಕೆ ಏನೋ ಕ್ಯಾಶುವಲ್ ಆಗಿ ಹೇಳ್ದೆ, ನೀನೇನು ಅನ್ಕೋಬೇಡ. ಹಳೇದನ್ ಮರ್ತೋಗಿರೋ ನೀನು ಏನಂದ್ರೂ ನಾನು ಸುಮ್ಮನೆ ಇರ್ಬೇಕೇ ಹೊರತು ಏನು ಮಾಡೋದಕ್ಕಾಗಲ್ಲ. ನೀನ್ ತುಂಬಾ ಟ್ರೆಡಿಷನಲ್ ಆಗಿದೀಯಾ. ವಿಕಾಸ್ ತುಂಬಾ ಲಕ್ಕಿ. ಪ್ರತಿಯೊಬ್ಬನಿಗೂ ಹೆಂಡತಿಯಾಗಿ ಯಾವುದೋ ಒಂದು ಹುಡುಗಿ ಬರ್ತಾಳೆ. ಆದ್ರೆ ನಿನ್ನಂತ ಹುಡುಗಿ ಒಂದು ಹುಡುಗನ ಜೀವನದಲ್ಲಿ ಎಂಟ್ರಿ ಆದ್ರೆ ಆ ಹುಡುಗನ ಜೀವನ ಕಲರ್ಫುಲ್ ಆಗಿರತ್ತೆ, ರೈನ್ಬೋ ಹಾಗೆ. ಇನ್ನೊಂದು ವಿಷಯ, ನೀನ್ ಮದ್ವೆ ಏರ್ಪಾಡೆಲ್ಲ ನಾನೇ ನೋಡ್ಕೋತೀನಿ. ಎಲ್ಲೂ ಕಡಿಮೆ ಆಗ್ದೇನೆ, ಲೋಪ ಆಗ್ದೇನೆ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡಿಸ್ತೀನಿ, ಸರಿನಾ? ನೀವ್ ಹೇಗ್ ಮಾಡಿಸ್ತೀರಾ? ನೀವ್ ನನ್ ಕತ್ತಿಗೆ ತಾಳಿ ಕಟ್ಟಿದ್ದೀರಾ. ಏನಂದೆ? ಏನು ಅನ್ಲಿಲ್ಲ. ಏನು ಅಂದೆ? ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಮದ್ವೆ ಏರ್ಪಾಟು ಮಾಡಿಸ್ತೀನಿ ಅಂದ್ರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ದೆ. ಹೌದಾ? ಓಕೆ. ಕತ್ತಲ್ಲಿ ತಾಳಿ ಇಲ್ಲ.
ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ. ಮತ್ತೆ ವಿಕಾಸ್ ಜೊತೆ ನನ್ನ ಮದ್ವೆ ಆಗದೆ ಇರೋ ಹಾಗೆ ತಡೆಯೋದು ಯಾರು ನನ್ನನ್ನು ಕಾಪಾಡ್ತಾರೆ? ಎಷ್ಟೋ ವರ್ಷಗಳ ಕಾಲ ಹೋರಾಟ ಮಾಡಿದ್ಮೇಲೆ ಸ್ವಾತಂತ್ರ್ಯ ಬಂದ ಹಾಗೆ, ಎಷ್ಟೋ ಸರಿ ದಂಡಯಾತ್ರೆ ಮಾಡಿದ್ಮೇಲೆ ರಾಜ್ಯ ಗೆದ್ದ ಹಾಗೆ, ಇಷ್ಟು ದಿನಕ್ಕೆ ಅವನಿ ಮೇಲೆ ನಾವು ಮೇಲ್ಗೈ ಸಾಧಿಸ್ದಾಗಾಯ್ತು. ಅವನಿ ಮಾತ್ರ ಸರಿಯಾಗಿ ಸಿಕ್ಕಾಕೊಂಡ್ಲು. ಉಗುಳಕ್ಕೂ ಆಗ್ದೆ ನುಂಗೋಕ್ಕೂ ಆಗ್ದೆ ಕುತ್ತಿಗೆಗೆ ಹಗ್ಗ ಬಿದ್ದ ಹಾಗೆ ವಿಲವಿಲ ಅಂತ ಒದ್ದಾಡ್ಬಿಟ್ಲು ಅಲ್ಲ, ಒದ್ದಾಡ್ತಾನೇ ಇದ್ದಾಳೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನನ್ ತಮ್ಮನ್ನೇ ಮದ್ವೆ ಮಾಡ್ಕೊಂಡು ನಮ್ಮೇಲೆ ಅಧಿಕಾರ ಚಲಾಯಿಸ್ಬೇಕು ಅಂತಿದ್ಲು. ಬೀಗನ ಸೊಂಟದಲ್ಲಿ ಸಿಕ್ಕಾಕಿಸ್ಕೊಂಡು ಮಹಾರಾಣಿ ತರ ಮೆರಿಬೇಕು ಅಂತ ತುಂಬಾನೇ ಹೋರಾಟ ಮಾಡಿದ್ಲು. ಮುಗ್ದೋಯ್ತು ಅವನಿ ಸೀನು, ಈಗ ಮುಗ್ದೇ ಹೋಯ್ತು. ನಾವು ಇಷ್ಟು ಬೇಗ ಸಂಭ್ರಮ ಪಡೋ ಅವಶ್ಯಕತೆ ಇಲ್ಲ. ಅವನಿನ ನಾವು ಅಷ್ಟು ತಡ್ಡಿ ಅಂತ ಅನ್ಕೊಳ್ಬಾರ್ದು. ಯಾಕಂದ್ರೆ ಗೆದ್ದವ್ರ ಹತ್ರ ಇರೋದಕ್ಕಿಂತ ಸೋತವ್ರ ಹತ್ರ ವ್ಯೂಹ ರಚನೆ ಜಾಸ್ತಿ ಇರತ್ತೆ. ಅದಕ್ಕೆ ನಾವು ತುಂಬಾ ಜಾಗೃತಿಯಾಗಿರ್ಬೇಕು. ಪಾರ್ಟ್ 1 ಆಯ್ತು, ಪಾರ್ಟ್ 2 ಇನ್ನೂ ಇದೆ. ಆ ಮದ್ವೆ ಕೂಡ ಆಗೋಯ್ತು ಅಂದ್ರೆ ಅವನಿ ಜೀವನಕ್ಕೆ ಒಂದೇ ಬ್ಯಾಕ್ಗ್ರೌಂಡ್ ಸಾಂಗು. ಬಾಳೆಂಬ ಪಯಣದಲ್ಲಿ 108 ನೋವುಗಳುಂಟು. ನನಗಂತೂ ಶ್ರೀಕರ್ ಮಾಮನ್ ನೋಡ್ತಾ ಇದ್ರೆ ತುಂಬಾ ನಗು ಬರ್ತಿದೆ. ಯಾಕೆ? ಹಳೇದನ್ನ ಮರೆಯೋಕು ಮುಂಚೆ ವಿಕಾಸ್ ಜೊತೆ ತುಂಬಾ ಹುಷಾರಾಗಿರ್ತಿದ್ದ. ಹಳೇದನ್ನ ಮರ್ತೋದ್ಮೇಲೆ ವಿಕಾಸ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾನೆ. ಒತ್ತಾಯ ಮಾಡಿ ಬೇರೆ ಮುಹೂರ್ತ ಇಡ್ಸಿದಾನೆ. ಅದೇ ಮಾಮೂಲಿ ಟೈಮಲ್ಲಿ ಆಗಿದ್ರೆ ಹಾಗ್ ಮಾಡ್ತಿದ್ನಾ? ಯಾವುದೋ ಒಂದ್ ರೀತಿಲಿ ಗಲಾಟೆ ಮಾಡಿ ನಿಲ್ಸ್ಬಿಡ್ತಿದ್ದ. ಅದು ಮಾತ್ರ ನಿಜ. ಶತ್ರು ಪಕ್ಕದಲ್ಲೇ ಇರೋ ಹಾಗೆ ನಮ್ಗೆ ಯಾವತ್ತೂ ಅಪಾಯ ಇದ್ದಿತ್ತೆ. ಅದೇ ಶ್ರೀಕರ್ ಅವ್ರಿಗೆ ಹಳೇದೆಲ್ಲ ನೆನ್ಪಿಗೆ ಬರೋದು. ಹಳೇದೇನಾದ್ರೂ ನೆನ್ಪಾಯ್ತು ಅಂದ್ರೆ ಇವಾಗ ನಡೆದಿದ್ದೆಲ್ಲ ಇರೇಸ್ ಆಗಿ ಹೋಗತ್ತೆ. ಅವನಿಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬೀಳೋ ಸಾಂಗು ಆಗ ನಿನಗ್ ಬೀಳುತ್ತೆ. ಬಾಳೆಂಬ ಪಯಣದಲ್ಲಿ 108 ನೋವುಗಳುಂಟು. ಹಾಗೆ ನಿನಗೆ ನಿಮ್ಮಪ್ಪ ಅಮ್ಮ ಪೃಥ್ವಿರಾಜ್ ಅಂತ ಹೆಸರಿಡ್ದೆ ಗೋಪಿ ಅಂತ ಹೆಸರಿಡ್ಬೇಕಿತ್ತು. ಗೋಪಿನಾ? ಅಯ್ಯೋ ಅಪ್ಪ, ಅಮ್ಮ ಹೇಳಿರೋ ಅರ್ಥ ಬೇರೆ. ಯಾಕೆ? ಸ್ವಲ್ಪ ಹೊತ್ತು ಆ ಕಡೆ ಸ್ವಲ್ಪ ಹೊತ್ತು ಈ ಕಡೆ ಮಾತಾಡ್ತೀಯ ಅಲ್ವಾ? ನಿಮ್ ಜಗಳನ ನಿಲ್ಸಿ 6ನೇ ತಾರೀಕ್ವರೆಗೂ ಎಲ್ರೂ ತುಂಬಾ ಹುಷಾರಾಗಿರ್ಬೇಕು. ಇನ್ನು ವಿಕಾಸ್ ಜೊತೆ ಅವನಿ ಮದ್ವೆ ಹಾಳಾಗುವ ಅವಕಾಶ 99% ಇಲ್ಲ. ಆ 1% ಎಲ್ಲಾದ್ರೂ ಇರುತ್ತೇನೋ ನಿಹಾರಿಕಾ? ನಿಲ್ಲಮ್ಮ, ನಿಲ್ಲು. ಸಮಾಧಾನ ಇರ್ಲಮ್ಮ. ಯಾಕಿಷ್ಟು ಸಂಕಟ, ಯಾಕಿಷ್ಟು ಆವೇಶ? ಹೇಳಮ್ಮ. ಮನ್ಸಲ್ಲಿ ನಾನು ಬೇಡ್ಕೊಂತಾ ಇರೋದು, ಬಾಯಿ ಬಿಟ್ಟು ಕೇಳ್ಕೊಂತಾ ಇರೋದು ಆ ದೇವ್ರಿಗೆ ಕೇಳಿಸ್ತಾ ಇಲ್ಲ ಅನ್ಸತ್ತೆ. ಅದಕ್ಕೆ ಈ ಗಂಟೆ ಶಬ್ದನಾದ್ರೂ ಆ ದೇವ್ರಿಗೆ ಕೇಳಿಸ್ಬೇಕು ಅಂತ, ಅವನ್ ಮನ್ಸನ್ ಕದಲ್ಸ್ಬೇಕು ಅಂತ ಹೊಡಿತಾ ಇದ್ದೀನಿ. ನನ್ ನೋವು, ನನ್ ಕಷ್ಟಗಳು ಆ ದೇವ್ರಿಗೆ ಕೇಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ನಿನಗೆ ಬಂದಿರೋ ಕಷ್ಟ ಏನೋ
ಸಾಕ್ಷಾತ್ ಆ ಪರಮಶಿವನ ಮೇಲೆ ಆವೇಶ ತೋರಿಸೋ ಅಂತ ನೋವು ಏನಾಗಿದೆ ಅಂತ ನನ್ನ ಹತ್ರ ಹೇಳಮ್ಮ. ನನಗೆ ವರ ಕೊಡೋ ಶಕ್ತಿ ಇಲ್ದಿದ್ರೂ ಕೂಡ ಪರಿಹಾರ ಮಾರ್ಗ ಏನು ಅಂತ ತೋರಿಸ್ಬೋದು. ನನ್ ಜೀವನ ಎಲ್ಲಿಗೆ ಹೋಗ್ತಿದೆಯೋ, ಕೊನೆಯಲ್ಲಿ ಅದು ಯಾವ ಸುಳಿನಲ್ಲಿ ಸಿಕ್ಕಾಕೊಂಡು ಹೋಗುತ್ತೋ ಅರ್ಥ ಆಗದೆ ಇರೋ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಸ್ವಾಮಿ. ಒಬ್ಬ ಹೆಂಡತಿಯಾಗಿ ನನ್ನ ಜೀವನ ಶುರುವಾದಾಗಿಂದ ಸಂತೋಷದಿಂದ ಕಳೆದಿರೋ ಕ್ಷಣಗಳಿಗಿಂತ ಗಂಡಾಂತರಗಳಿಂದ ಕಳೆದಿರೋ ಕ್ಷಣಗಳೇ ಹೆಚ್ಚು. ಎಲ್ಲಾನು ದಾಟ್ಕೊಂಡು ಬಂದೆ, ಇನ್ನು ದಾಟ್ತಾನೆ ಇದ್ದೀನಿ. ಇಷ್ಟಾದ್ರೂ ಕೂಡ ನನ್ನ ಜೀವನಕ್ಕೆ ಯಾವುದೋ ಗ್ರಹಣ ಹಿಡ್ದಿರೋ ಹಾಗೆ ಮತ್ತಷ್ಟು ನೋವುಗಳು ನನ್ನನ್ನು ಕಾಡ್ತಾನೆ ಇದೆ. ನನ್ನಿಂದ ನನ್ನ ಗಂಡನ್ ದೂರ ಮಾಡೋ ಪರಿಸ್ಥಿತಿಗಳು ನಾನು ಊಹಿಸ್ದೇ ಇರೋ ರೀತಿನಲ್ಲಿ ಬಂದಿದೆ. ಶ್ರೀಕರ್ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ. ಅವನು ಯಾರೂ ಅಲ್ಲ ಕಣೋ, ನಿಮ್ಮಪ್ಪನ ತಂಗಿ ಮಗಳು, ನಮ್ಮನೆ ಸೋದರ ಸೊಸೆ. ನಿನಗೆ ನಾದ್ನಿ ಆಗ್ತಾಳೆ. ಬರೋ ತಿಂಗಳು 6ನೇ ತಾರೀಕು ರಾತ್ರಿ 9 ಗಂಟೆಗೆ ಅವನಿ ವಿಕಾಸ್ ಅವರ ವಿವಾಹ. ಒಂದ್ ಕಡೆ ನನ್ ಕತ್ತಲ್ಲಿ ತಾಳಿ ಇಲ್ಲ, ಮತ್ತೊಂದ್ ಕಡೆ ತಾಳಿನ ಕಟ್ಟೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಸಿದ್ಧ ಆಗ್ತಿದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಪರಿಹಾರನ ತೋರಿಸಿ ಸ್ವಾಮಿ. ಮಾಂಗಲ್ಯದ ವಿಷಯದಲ್ಲಿ ಒಂದಿನ ಏನು ಹೇಳಿದ್ನೋ ನೆನಪು ಮಾಡ್ಕೋತಾಯಿ. ಈ ತಾಳಿಲಿ ನಿನ್ನ ಗಂಡನ ಆಯಸ್ಸಿದೆ. ಪ್ರತಿ ಗಂಟಿನಲ್ಲೂ ಅವನ ಉಸಿರು ಮುಡುಪಾಗಿದೆ. ನೀನು ಇದನ್ನ ತೆಗೆದ ತಕ್ಷಣ ಪ್ರಾಣಾಪಾಯ ಅವನನ್ನ ಹಿಂಬಾಲಿಸುತ್ತೆ. ಗಂಡ ಹೆಂಡತಿ ಬಂಧನ 100 ಕಾಲ ಭದ್ರವಾಗಿಡೋ ಪವಿತ್ರವಾದ ಈ ತಾಳಿ ಈ ಕ್ಷಣ ನಿನ್ನ ಕತ್ತಲ್ಲಿ ಇಲ್ದಿರೋದೆ ಇವಾಗ ನಿನ್ನ ಮನಸ್ಸು ತುಂಬ ಇಷ್ಟೊಂದು ನೋವು ತುಂಬಿದೆ. ಅದಕ್ಕೆ ನಿನಗೆ ಇಂಥ ಕಷ್ಟ, ಇಂಥ ಪರಿಸ್ಥಿತಿ ಬಂದಿದೆ. ನಿನ್ನ ತಾಳಿ ಮತ್ತೆ ನಿನ್ನ ಕೈಗೆ ಸೇರಬೇಕು. ತಾಳಿ ನಿನ್ನ ಕುತ್ತಿಗೆಗೆ ಸೇರಿದ್ರೇನೆ ಎಷ್ಟೇ ಕಷ್ಟ ಎದುರಾದರೂ ನಿನ್ನ ಗಂಡ ನಿನಗೆ ದೂರ ಆಗಲ್ಲ. ಅದೇ ನಿನಗೆ ಶ್ರೀರಾಮ ರಕ್ಷೆ ಆಗುತ್ತೆ. ಸೀತೆನ ಮುಗಿಸೋ ಕಷ್ಟಗಳು ಲೋಕದಲ್ಲಿ ಯಾರು ಪಟ್ಟಿದ್ದಾರೆ ತಾಯಿ? ಕಷ್ಟಗಳ ಕಡಲಿಂದ ಪಾರಾಗಿ ಆ ತಾಯಿ ಲೋಕಕ್ಕೆ ಆದರ್ಶವಾಗಿಲ್ವಾ? ನೀನು ಧೈರ್ಯವಾಗಿರು. ಕಷ್ಟ ನಿನ್ನ ಮನೆ ಬಾಗಿಲು ಬಡ್ದಿರೋದು ನಿನ್ನ ಶಕ್ತಿನ ನಿನಗೆ ತಿಳಿಸೋದಕ್ಕೆ. ಹೋಗು ಹೋಗು, ಹೋಗಿ ನಿನ್ನ ಮಾಂಗಲ್ಯನ ಎಲ್ಲಿ ಕಳ್ಕೊಂಡಿದೀಯಾ ತಿಳ್ಕೊ, ವಾಪಸ್ ತಂದುಕೋ. ಎಲ್ಲ ಒಳ್ಳೆಯದೇ ಆಗುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀಕರ್ ಅವ್ರನ್ನ ನಾನು ಕಾಪಾಡ್ಕೊಂಡಿರೋ ಜಾಗದಲ್ಲೇ ನನ್ನ ತಾಳಿ ಬಿದ್ದಿರತ್ತೆ. ಆದಷ್ಟು ಬೇಗ ಹಳ್ಳಿಗೆ ಹೊರಡ್ತೀನಿ. ನನ್ನ ಮಾಂಗಲ್ಯನ ಕಾಪಾಡ್ಕೊತೀನಿ. ಶುಭ ಕಾರ್ಯದ ವಿಷಯದಲ್ಲಿ ಎಲ್ಲರ ಅಭಿಪ್ರಾಯ ಕೇಳಿ ತಿಳ್ಕೊಳ್ಳೋದು ಒಳ್ಳೇದೇ ವೇದ. ಎಲ್ರೂ ಬೇಗ ಬನ್ನಿ. ಏನತ್ತೆ? ಏನಾದ್ರೂ ಕ್ಲಾಸ್ ಅತ್ತೆ ಅವರೇ? ಮುಖ್ಯವಾದ ವಿಷಯ ಮಾತಾಡಬೇಕು. ಹಾಗಾದ್ರೆ ಕ್ಲಾಸ್ ಅಲ್ಲ ಅಂತ ಆಯ್ತು. ಮುಖ್ಯವಾದ ಸಮಾವೇಶ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರೇ ಆಗಿರುತ್ತೆ. ಅವನಿ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನಿ ಇಲ್ಲ ಅಂದ್ರೂ ಮ್ಯಾಟರ್ ಪೋಸ್ಟ್ ಆಗತ್ತೆ ಬಿಡಿ. ವಿಷಯ ಏನು ಅಂತ ಹೇಳಿ. ಅದೃಷ್ಟದಿಂದ
2 ಜೋಡಿಗಳ ಮದ್ವೆನೂ ಒಂದೇ ತಾರೀಕು ಒಂದೇ ಮುಹೂರ್ತದಲ್ಲಿ ನಿಶ್ಚಯ ಆಗಿರೋದ್ರಿಂದ ಮದ್ವೆನ ಅದ್ದೂರಿಯಾಗಿ ಮಾಡೋ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ತಿಳ್ಕೊಳ್ಳೋಣ ಅಂತ ಇಲ್ಲಿ ಕರೆದೆ. ನನ್ನ ಮದ್ವೆ ಮತ್ತೆ ರಾಧಾಕೃಷ್ಣನ್ ಮದ್ವೆ ಮಾಡ್ದಾಗ ಮಾಡಿ, ಇದ್ರಲ್ಲಿ ಅಭಿಪ್ರಾಯ ಕೇಳೋದೇನಿದೆ? ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ ಕಣಮ್ಮ. ಆಗಲ್ಗಿಂತ ಇವಾಗ ಬಂಧುಗಳು ಜಾಸ್ತಿ ಆಗಿದಾರಲ್ವಾ? ನಮ್ಮ ಮದ್ವೆ ಹಾಗೆ ವಿಕಾಸ್ ಅವನಿ ಮದ್ವೆನ್ ಕೂಡ ಯಾವ ಲೋಪನೂ ಆಗ್ದಾಗ ಮಾಡ್ಬೇಕಮ್ಮ. ಅಪ್ಪಿತಪ್ಪಿನೂ ಅಂತ ಲೋಪ ಬರ್ದಿರೋ ಹಾಗೆ ನೋಡ್ಕೋತೀವಿ ಶ್ರೀಕರ್. ಹಳೇದನ್ನ ಮರ್ತೋಗೋದ್ರಿಂದ ತುಂಬಾ ಲಾಭ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನನಗೂ ತಲೆಗೆ ಏಟು ಬಿದ್ರೆ ವಸಂತನ ಮರ್ತೋಗ್ತಿದ್ದೆ. ಮದ್ವೆ ಆದ ಹೊಸದ್ರಲ್ಲಿ ಹೊಡೆದಿಯೇ. ಸರಿ ಸರಿ, ಮೊದಲು ಅಸಲಿ ವಿಷಯಕ್ಕೆ ಬನ್ನಿ. ಮದ್ವೆಗೆ ಒಳ್ಳೆ ಡಿಜೆ ಹಾಕಿಸ್ಬೇಕು. ನಾನ್ ಮಾಡೋ ಡ್ಯಾನ್ಸು ಹೈಲೈಟ್ ಆಗ್ಬೇಕು. ನನ್ ಕಡೆಯಿಂದ ಅದೊಂದೇ ರಿಕ್ವೆಸ್ಟು. ಅಲ್ಲಿ ನೋಡಿ, ಅವನಿ ಕೂಡ ಬಂದ್ಬಿಟ್ಲು. ಬಾಮ್ಮ. ಹೊಸ ಮದ್ವೆ ಹೆಣ್ಣು ಬಾರಮ್ಮ, ಬಲಗಾಲಿಟ್ಟು ಒಳಗೆ ಬಾರಮ್ಮ. ಎಲ್ರೂ ಹಾಡಿನಿಂದ ಸ್ವಾಗತ ಕೋರೋಣ. ಕೋರಸ್ ಕೊಡಿ ವಸಂತ. ಹೊಸ ಮದ್ವೆ ಹೆಣ್ಣು ಬಾರಮ್ಮ, ಬಲಗಾಲಿಟ್ಟು ಒಳಗೆ ಬಾರಮ್ಮ. ಏನಮ್ಮ ಡಲ್ ಆಗಿದ್ಯಾ? ಹಾಗೇನೂ ಇಲ್ಲ ಅತ್ತೆ. ಎಲ್ಲಿಗೆ ಹೋಗಿದ್ಯಮ್ಮ? ಫ್ರೆಂಡ್ನ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ದೆ ಮಾವ. ಮದ್ವೆ ಮುಹೂರ್ತನ ನಿಶ್ಚಯ ಮಾಡಿದ್ಮೇಲೆ ಯಾವುದೇ ಹೆಣ್ಣು ಹುಡುಗಿ ಆದ್ರೂ ಆನಂದವಾಗಿ ಇರ್ತಾಳೆ. ನಿಹಾರಿಕಾ ಹಾಗೆ. ಅವನಿ ಏನೋ ಎಲ್ಲ ಕಳ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದ್ದಾಳೆ. ನಮ್ 2 ಜೋಡಿ ಮದ್ವೆನೂ ಹೇಗ್ ಮಾಡ್ಬೇಕು ಅನ್ನೋ ವಿಷಯದ ಬಗ್ಗೆ ಅತ್ತೆ ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಅವನಿ, ಮದ್ವೆ ವಿಷಯದಲ್ಲಿ ನಿನಗೇನಾದ್ರೂ ಇಷ್ಟ ಇದ್ರೆ ಹೇಳಮ್ಮ. ಯಾಕೆಂದ್ರೆ ನಿನ್ನ ಮದ್ವೆಲಿ ಯಾವುದೇ ಲೋಪ ಬರಬಾರ್ದು ಅಂತ ಶ್ರೀಕರ್ ಅವಾಗವಾಗ ಹೇಳ್ತಾ ಇದ್ದಾನೆ. ತಾಳಿ ನಿನ್ ಕುತ್ತಿಗೆಗೆ ಸೇರಿದ್ರೇನೆ ಎಷ್ಟೇ ಕಷ್ಟ ಎದುರಾದ್ರೂ ನಿನ್ ಗಂಡ ನಿನಗೆ ದೂರ ಆಗಲ್ಲ. ಅದೇ ನಿನಗೆ ಶ್ರೀರಾಮ ರಕ್ಷೆ ಆಗುತ್ತೆ. ತಡ ಮಾಡ್ತೇನೆ, ಮೊದಲು ನಾನು ಊರಿಗೆ ಹೋಗ್ಬೇಕು. ಅವನಿ ದೇಹ ಇಲ್ಲೇ ಇದೆ, ಆದ್ರೆ ಮನಸ್ಸೆಲ್ಲ ಎಲ್ಲೋ ಇದೆ. ಅವನಿ, ಏನು ಯೋಚನೆ ಮಾಡ್ತಿದ್ಯಮ್ಮ? ಏನಾಯ್ತಮ್ಮ? ನಾನು ಆದಷ್ಟು ಬೇಗ ನಮ್ಮ ಹಳ್ಳಿಗೆ ಹೋಗ್ಬೇಕು ಅನ್ಕೊಂತಾ ಇದ್ದೀನತ್ತೆ. ಹಳ್ಳಿಗ? ಹೌದತ್ತೆ, ನಾನೊಬ್ಳೇ ಹೋಗಿ ಬರಬೇಕು ಅನ್ಕೊಂತಾ ಇದ್ದೀನಿ. ಯಾಕಮ್ಮ? ಈಗ ಊರಲ್ಲಿ ಯಾವುದೇ ರೀತಿ ವಿಶೇಷವಾದ ಹಬ್ಬಗಳು ನಡೀತಿಲ್ಲ ಅಲ್ವಾ? ಅಂಥದ್ದೇನಾದ್ರೂ ಇದ್ರೆ ನಾವೆಲ್ಲರೂ ಸೇರಿನೇ ಹೋಗೋಣ ಬಿಡು. ಮೇಲಾಗಿ ಹಾಸ್ಪಿಟಲ್ ಉದ್ಘಾಟನೆಗೆ ಅಂತ ಹೋಗಿದ್ದಿನಾನೇ ಶ್ರೀಕರ್ಗೆ ಹಾಗೆ ಆಗುತ್ತೆ ಅಂತ ಯಾರು ಊಹಿಸ್ಲಿಲ್ಲ. ನಾವ್ಯಾರು ಅದನ್ನ ಇನ್ನೂ ಮರ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಹಳ್ಳಿ ಕಡೆ ಹೋಗ್ಬೇಕು ಅಂತ ಯಾಕನ್ಸ್ತು? ಯಾಕೋ ಹೋಗ್ಬೇಕು ಅನ್ನಿಸ್ತು. ಸುಳ್ಳು. ನೀನ್ ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ? ಅನುಮಾನನೇ ಇಲ್ಲ. ಯಾವುದೋ ಒಂದು ಬಲವಾದ ಕಾರಣ ಇಲ್ದೇನೆ ಅವನಿ ಅವ್ರಿಗೆ ಹೋಗಲ್ಲ. ಸುಳ್ಳು ಯಾಕೆ ಅವನಿ? ಇರೋದನ್ನ ಇದ್ದಾಗೆ ಹೇಳ್ಬೋದಲ್ವಾ? ಇದ್ದಿದ್ದ ಹಾಗೆ ಯಾವಾಗ ತಾನೇ ಹೇಳಿದಾಳೆ? ನೀವಿರಿ, ನಾನು ಕೇಳ್ತೀನಿ.